ಮೂರನೇ ತರಗತಿಯ ಕನ್ನಡ ತರಗತಿಗೆ ಸ್ವಾಗತ. ಮಕ್ಕಳೇ, ಈ ದಿನ ನಾವು ಈ ತರಗತಿಯಲ್ಲಿ ಪಾಠ 6 ಪ್ರಾಮಾಣಿಕತೆಯ ಫಲ, ಪೇಜ್ ನಂಬರ್ 29. ಮಕ್ಕಳೇ, ಈ ದಿನ ನಾವು ಪ್ರಾಮಾಣಿಕತೆಯ ಫಲ ಅಂದ್ರೆ ಆನೆಸ್ಟ್ ಇಂದ ನಮಗೆ ಏನ್ ಫಲ ಸಿಗುತ್ತೆ, ಏನ್ ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದನ್ನ ಒಂದು ಸ್ಟೋರಿ ಕೊಟ್ಟಿದ್ದಾರೆ ನಿಮಗೆ. ಆ ಸ್ಟೋರಿ ಮುಖಾಂತರ ಈ ದಿನ ನಾವು ತಿಳ್ಕೊಳ್ಳೋಣ. ಒಂದು ಊರಿನಲ್ಲಿ ಶಿವಪ್ಪನೆಂಬ ಒಬ್ಬ ಸೌದೆ ಮಾರುವವನಿದ್ದನು. ಅವನು ಬಡವನಾಗಿದ್ದನು. ಪ್ರತಿದಿನ ಕಾಡಿಗೆ ಹೋಗಿ ಮರದಲ್ಲಿ ಒಣಗಿರುವ ಕೊಂಬೆಗಳನ್ನು ಕಡಿಯುತ್ತಿದ್ದನು. ಅವುಗಳನ್ನು ಹೊರೆ ಕಟ್ಟಿ ಊರಿಗೆ ತಂದು ಮಾರುತ್ತಿದ್ದನು. ಇದರಿಂದ ಬರುವ ಹಣದಿಂದ ತನ್ನ ಹೆಂಡತಿ ಮಕ್ಕಳನ್ನು ಸಾಕುತ್ತಾ ನೆಮ್ಮದಿಯಿಂದ ಇದ್ದನು. ಒಂದು ಊರಿನಲ್ಲಿ ಶಿವಪ್ಪನೆಂಬ ಒಬ್ಬ ಸೌದೆ ಮಾರುವವನಿದ್ದನು. ಒಂದು ಊರಿನಲ್ಲಿ ಅಂದ್ರೆ ಒಂದು ವಿಲೇಜ್ ನಲ್ಲಿ ಶಿವಪ್ಪ ಅಂತಕ್ಕಂತಹ ಒಬ್ಬ ಸೌದೆ ಮಾರುವವನಿದ್ದನು. ಸೌದೆ ಮಾರುವವ ಅಂದ್ರೆ ಫೈರ್ವುಡ್ ಸೆಲ್ಲರ್ ಅಂತ. ಓಕೆ, ಅವನು ಬಡವನಾಗಿದ್ದನು. ಇಸ್ ವೆರಿ ಪೂರ್. ಅವನೇನಾಗಿದ್ದ, ತುಂಬಾ ಬಡವ ಆಗಿದ್ದ. ಪ್ರತಿದಿನ ಕಾಡಿಗೆ ಹೋಗಿ ಮರದಲ್ಲಿ ಒಣಗಿರುವ ಕೊಂಬೆಗಳನ್ನು ಕಡಿಯುತ್ತಿದ್ದನು. ಪ್ರತಿದಿನ ಅಂದ್ರೆ ಎವ್ರಿ ಡೇ ಕಾಡಿಗೆ ಹೋಗಿ, ಅವನು ಫಾರೆಸ್ಟ್ಗೆ ಹೋಗಿ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಮರದಲ್ಲಿ ಒಣಗಿರುವ ಕೊಂಬೆಗಳನ್ನು ಕಡಿಯುತ್ತಿದ್ದನು. ಅಂದ್ರೆ ಡ್ರೈವುಡ್ ಬ್ರಾಂಚಸ್ ಗಳನ್ನ ಏನ್ ಮಾಡ್ತಿದ್ದ, ಅವನು ಕಟ್ ಮಾಡ್ತಾ ಇದ್ದ. ಎವ್ರಿ ಡೇ ಗೋಯಿಂಗ್ ಟು ಫಾರೆಸ್ಟ್ ಅಂಡ್ ಕಟ್ ದ ಡ್ರೈವುಡ್ ಬ್ರಾಂಚಸ್. ಅವುಗಳನ್ನು ಹೊರೆ ಕಟ್ಟಿ ಊರಿಗೆ ತಂದು ಮಾರುತ್ತಿದ್ದನು. ಹೊರೆ ಕಟ್ಟಿ ಮೀನ್ಸ್ ಆಫ್ಟರ್ ಕಟ್ಟಿಂಗ್ ಹಿ ಬಂಡಲ್ ದ ಸ್ಟಿಕ್ಸ್ or ಬಂಡಲ್ ದ ಬ್ರಾಂಚಸ್. ಡ್ರೈವುಡ್ ಕಟ್ ಮಾಡಿದ ನಂತರ ಏನ್ ಮಾಡ್ದ, ಆ ಪೀಸಸ್ ಗಳನ್ನ ಈ ತರ ಬಂಡಲ್ ಮಾಡಿ ಏನ್ ಮಾಡ್ತಿದ್ದ, ಅವನು ಹೋಗಿ ಊರಿಗೆ ತಂದು ಮಾರುತ್ತಿದ್ದನು. ಅಂದ್ರೆ ಅವನ್ನ ಸೇಲ್ ಮಾಡ್ತಾ ಇದ್ದ. ನೋಡಿ, ಆ ವುಡ್ ಪೀಸಸ್ ಗಳನ್ನ ಕಟ್ ಮಾಡ್ಕೊಂಡು ಬಂಡಲ್ ಮಾಡ್ಕೊಂಡು ಏನ್ ಮಾಡ್ತಿದ್ದ, ಈ ರೀತಿ ಹೊತ್ಕೊಂಡ್ ತಲೆನಲ್ಲಿ. ಯಾಕಂದ್ರೆ ಅವ್ರು ಪೂರ್ ಪೀಪಲ್ ಅಂತ ಹೇಳಿದ್ರಲ್ಲ, ಸೊ ಅವ್ರಿಗೆ ಯಾವ್ದೋ ವೆಹಿಕಲ್ಸ್ ಇರಲಿಲ್ಲ ಒಂದ್ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ. ಸೊ ಈ ತರ ವುಡ್ ಪೀಸಸ್ ನ ಫಾರೆಸ್ಟ್ ಹೋಗಿ ಕಟ್ ಮಾಡ್ಕೊ ಬಂದು ಈ ತರ ಮಾರ್ಕೆಟ್ಗೆ ಅವರು ಈ ತರ ಅವ್ರು ಟ್ರಾನ್ಸ್ಪೋರ್ಟ್ ಇಲ್ದೇನೆ ಅವರು ವುಡ್ ಪೀಸಸ್ ನ ಅವ್ರು ಏನ್ ಮಾಡ್ತಾ ಇದ್ರು, ಸಾಗಿಸ್ತಾ ಇದ್ರು. ಅವನು ಆ ಹೊರೆಯನ್ನ ಅಂದ್ರೆ ಆ ವುಡ್ ಪೀಸಸ್ ನ ಬಂಡಲ್ ಮಾಡಿರೋದನ್ನ ತಗೊಬಂದು ಏನ್ ಮಾಡ್ತಿದ್ದ, ಅವನ ತರ ಸೇಲ್ ಮಾಡ್ತಾ ಇದ್ದ. ಅವ್ನು ಫಸ್ಟ್ ಹೇಳಿದ ಅವನ ಕೆಲಸ ಏನಂತ, ಫೈರ್ವುಡ್ ಸೆಲ್ಲರ್ ಅಂತ. ಸೊ ಆ ಸೌದೆ ಮಾರುವವನ ಆಗಿದ್ರಿಂದ ಏನ್ ಮಾಡ್ತಿದ್ದ, ಅವನು ತಾನು ಕಲೆಕ್ಟ್ ಮಾಡಿದಂತಹ ವುಡ್ ಪೀಸಸ್, ಡ್ರೈ ವುಡ್ ಪೀಸಸ್ ಗಳನ್ನ ಏನ್ ಮಾಡ್ತಿದ್ದ, ಬಂಡಲ್ ಮಾಡಿ ಈ ರೀತಿ ಮಾರ್ಕೆಟ್ ಅಲ್ಲಿ ಅಥವಾ ಊರುಗಳಿಗೆ ಹೋಗಿ ಮನೆ ಹತ್ರ ಹೋಗಿ ಅವ್ನು ರಿಕ್ವೆಸ್ಟ್ ಮಾಡ್ಕೊಂಡು ಏನ್ ಮಾಡ್ತಿದ್ದ, ಸೇಲ್ ಮಾಡ್ತಾ ಇದ್ದ. ಅದರಿಂದ ಬರುವ ಹಣದಿಂದ ತನ್ನ ಹೆಂಡತಿ ಮಕ್ಕಳನ್ನು ಸಾಕುತ್ತಾ ನೆಮ್ಮದಿಯಿಂದ ಇದ್ದನು. ಅಂದ್ರೆ ಈ ರೀತಿಯಾಗಿ ಫೈರ್ವುಡ್ ಸೇಲ್ ಮಾಡ್ತಾ ಕಲೆಕ್ಟ್ ಮಾಡಿದ ಅಮೌಂಟ್ ಇಂದ ಅವನು ಏನ್ ಮಾಡ್ತಿದ್ದ, ತನ್ನ ಫ್ಯಾಮಿಲಿಯನ್ನ, ಹೆಂಡತಿ ಮಕ್ಕಳು ಅಂದ್ರೆ ಫ್ಯಾಮಿಲಿಯ ಜೊತೆಗೆ ಅವನು ಏನಾಗಿದ್ದ, ನೆಮ್ಮದಿಯಿಂದ ಇದ್ದನು. ಅಂದ್ರೆ ಹ್ಯಾಪಿನೆಸ್ ಆಗಿ ಅವನ ಲೈಫ್ ನ ಲೀಡ್ ಮಾಡ್ತಿದ್ದ. ಅಂದ್ರೆ ಅವ್ನಿಗೆ ಸಿಕ್ಕಂತ ಎಷ್ಟು ಅಮೌಂಟ್ ಸಿಗುತ್ತೋ ಅಷ್ಟರಲ್ಲೇ ತನ್ನ ಲೈಫ್ ನ ಹ್ಯಾಪಿ ಆಗಿ ಅವ್ನು ಇಟ್ಕೊಂಡಿದ್ದ. ತನಗೆ ತುಂಬಾ ಜಾಸ್ತಿ ಅಮೌಂಟ್ ಬೇಕು, ನಾನು ಆಗಿರ್ಬೇಕು ಹೀಗಿರ್ಬೇಕಂತ ನಾವು ಯಾವುದೇ ರೀತಿಯನ್ನ ಕನಸುಗಳನ್ನ ಕಾಣಿ ತಾನು ಎಷ್ಟು ಕಷ್ಟ ಪಡ್ತಾನೋ, ಎಷ್ಟು ಎಫರ್ಟ್ ಆಗಿ ಆ ಬ್ರಾಂಚಸ್ ಗಳನ್ನ, ಡ್ರೈವುಡ್ ಪೀಸಸ್ ಗಳನ್ನ ಕಲೆಕ್ಟ್ ಮಾಡ್ತಾನೋ, ಅದಕ್ಕೆ ಸಿಕ್ಕಂತಹ ಅಮೌಂಟ್ ಇಂದ ಅವನು ಏನ್ ಮಾಡ್ತಿದ್ದ, ತನ್ನ ಲೈಫ್ ಅನ್ನ ಹ್ಯಾಪಿಯಾಗಿ ಲೀಡ್ ಮಾಡ್ತಾ ಇದ್ದ. ಒಂದು ದಿನ ಶಿವಪ್ಪ ಸೌದೆ ಕಡಿಯಲು ಕಾಡಿಗೆ ಹೋದನು. ನದಿಯ ದಡದಲ್ಲಿದ್ದ ಮರದಲ್ಲಿ ಒಣಗಿರುವ ರೆಂಬೆಯನ್ನು ನೋಡಿದನು. ಆ ಮರವನ್ನು ಏರಿ ತನ್ನ ಕೊಡಲಿಯಿಂದ ರೆಂಬೆಯನ್ನು ಕಡಿಯತೊಡಗಿದನು. ಕೈ ಜಾರಿ ಅವನ ಕೊಡಲಿಯು ನದಿಯಲ್ಲಿ ಬಿದ್ದು ಹೋಯಿತು. ಶಿವಪ್ಪನಿಗೆ ಬಹಳ ದುಃಖವಾಯಿತು. ಇನ್ನೊಂದು ಕೊಡಲಿಯನ್ನು ಕೊಳ್ಳಲು ಅವನ ಬಳಿ ಹಣವಿರಲಿಲ್ಲ. ಕೊಡಲಿ ಇಲ್ಲದೆ ಅವನು ಸೌದೆ ಕಡಿದು ಮಾರುವಂತಿರಲಿಲ್ಲ. ಸೌದೆ ಮಾರದೆ ಅವನಿಗೆ ಹಣ ಸಿಗುತ್ತಿರಲಿಲ್ಲ. ಹಣವಿಲ್ಲದೆ ಅವನು ಹೆಂಡತಿ ಮಕ್ಕಳನ್ನು ಸಾಕುವಂತಿರಲಿಲ್ಲ. ಒಂದು ದಿನ ಶಿವಪ್ಪ ಸೌದೆ ಕಡಿಯಲು ಕಾಡಿಗೆ ಹೋದನು. ಸೊ ಅವನ ರೊಟೀನ್ ವರ್ಕ್ ಅದು. ಸೊ ಒನ್ ಡೇ ಸ್ಪೆಷಲ್ ಡೇ ದಟಡೇ. ಸೊ ಅವನು ಏನ್ ಮಾಡ್ದ, ಒನ್ ಡೇ ಅವನು ಏನ್ ಮಾಡ್ತಾನೆ, ಫಾರೆಸ್ಟ್ಗೆ ಅವನು ಡ್ರೈವುಡ್ ಪೀಸಸ್ ಗಳನ್ನ ಕಟ್ ಮಾಡ್ಲಿಕ್ಕೆ ಅವನು ಕಾಡಿಗೆ ಹೋಗ್ತಾನೆ. ನದಿಯ ದಡದಲ್ಲಿದ್ದ ಮರದಲ್ಲಿ ಒಣಗಿರುವ ರೆಂಬೆಯನ್ನು ನೋಡಿದನು. ಆ ದಿನ ಅವ್ನಿಗೆ ಏನಾಗುತ್ತಪ್ಪ ಅಂದ್ರೆ ನಿಯರ್ ಬೈ ರಿವರ್. ಓಕೆ, ಆ ನಿಯರ್ ಬೈ ರಿವರ್ ಹತ್ರ ಅವನಿಗೆ ಡ್ರೈವುಡ್ ಟ್ರೀ ಕಾಣಿಸುತ್ತೆ. ಡ್ರೈವುಡ್ ಫುಲ್ ಡ್ರೈ ಆಗಿರ್ತಕ್ಕಂಥ ಒಂದು ಬಿಗ್ ಟ್ರೀ ಕಾಣಿಸುತ್ತೆ. ಅವನು ತುಂಬಾ ಹ್ಯಾಪಿ ಆಗ್ಬಿಡ್ತಾನೆ ನೋಡಿ.
ಆ ಮರವನ್ನು ಏರಿ ತನ್ನ ಕೊಡಲಿಯಿಂದ ರೆಂಬೆಯನ್ನು ಕಡಿಯತೊಡಗಿದನು. ಅವನೇನ್ ಮಾಡ್ತಾನೆ, ನದಿಯ ದಡದಲ್ಲಿದ್ದ ಒಣಗಿದ ಮರದಲ್ಲಿ ಒಣಗಿರುವ ರೆಂಬೆಯನ್ನು ನೋಡಿದನು. ಆ ಮರವನ್ನು ಏರಿ ತನ್ನ ಕೊಡಲಿಯಿಂದ ರೆಂಬೆಯನ್ನು ಕಡಿಯತೊಡಗಿದನು. ಏನ್ ಮಾಡ್ತಾನೆ, ಆ ಟ್ರೀಯನ್ನ ನೋಡ್ಬಿಟ್ಟು ಏನ್ ಮಾಡ್ತಾನೆ ಅವನು, ಆ ಮರಕ್ಕೆ ಕ್ಲೈಂಬ್ ಮಾಡಿದ್ರೆ ಹತ್ಕೊಂಡು ಹೋಗಿ ಅದನ್ನ ಕಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅಂದ್ರೆ ಕಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೈ ಜಾರಿ ಅವನ ಕೊಡಲಿಯು ನದಿಯಲ್ಲಿ ಬಿದ್ದು ಹೋಯಿತು. ಸೊ ಅವನು ಆ ಟ್ರೀನ ಕಟ್ ಮಾಡ್ಬೇಕಂದಾಗ ಏನಾಗುತ್ತೆ, ಬೈ ಸ್ಲಿಪ್ ಆಗಿ ಏನಂದ್ರೆ ಆಕ್ಸಿಡೆಂಟ್ಲಿ ಸ್ಲಿಪ್ ಆಗಿ ಏನಾಗುತ್ತೆ, ಆ ಹ್ಯಾಕ್ಸ್ ಕೊಡಲಿ ಮೀನ್ಸ್ ಹ್ಯಾಕ್ಸ್ ಏನಾಗುತ್ತೆ, ಫಾಲ್ ಡೌನ್ ಆಗುತ್ತೆ, ಅಂದ್ರೆ ಕೆಳಗಡೆ ಬಿದ್ದು ಹೋಗುತ್ತೆ, ನದಿಯಲ್ಲಿ ಬಿದ್ದು ಹೋಗ್ಬಿಡುತ್ತೆ. ಅದು ನೆಲದ ಮೇಲೆ ಬೀಳುವುದಿಲ್ಲ. ಏನಾಗುತ್ತೆ, ಪಕ್ಕದಲ್ಲಿ ರಿವರ್ ಇದ್ದಿದ್ರಿಂದ, ನಿಯರ್ ಬೈ ರಿವರ್ ಟ್ರೀ ಇದ್ದಿದ್ರಿಂದ ಅವನು ಆ ಟ್ರೀ ಮೇಲೆ ಕ್ಲೈಂಬ್ ಮಾಡಿ ಕಟ್ ಮಾಡ್ತಿರ್ತಾನೆ. ಆಕ್ಸಿಡೆಂಟ್ಲಿ ಸ್ಲಿಪ್ ಆಗಿ ಏನಾಗುತ್ತೆ, ಆ ಆಕ್ಸ್ ಏನಾಗುತ್ತೆ, ಫೆಲ್ ಡೌನ್ ಆಗ್ಬಿಡುತ್ತೆ ನದಿನಲ್ಲಿ. ಶಿವಪ್ಪನಿಗೆ ಬಹಳ ದುಃಖವಾಯಿತು, ಅಂದ್ರೆ ಅವನಿಗೆ ತುಂಬಾ ಸ್ಯಾಡ್ ಆಯ್ತು, ತುಂಬಾ ಬ್ಯಾಡ್ ಫೀಲ್ ಆಯ್ತು. ಯಾಕಂದ್ರೆ ಅವ್ನು ಸಡನ್ ಆಗಿ ಅವ್ನಿಗೆ ಆಕ್ಸ್ ಫೆಲ್ ಡೌನ್ ಆಗಿದ ತಕ್ಷಣ ರಿವರ್ ನಲ್ಲಿ ಅವ್ನು ಹೇಗೆ ತಗೋಬೇಕಂತ ಗೊತ್ತಾಗ್ತಿಲ್ಲ. ಸೊ ಅದರಿಂದ ಏನಾಯ್ತು, ಬಹಳ ತುಂಬಾ ಬೇಜಾರಾಗುತ್ತೆ, ದುಃಖ ಆಗುತ್ತೆ ಅವನಿಗೆ. ಇನ್ನೊಂದು ಕೊಡಲಿಯನ್ನು ಕೊಳ್ಳಲು ಅವನ ಬಳಿ ಹಣವಿರಲಿಲ್ಲ. ಅವನು ಎವ್ರಿ ಡೇ ಅರ್ನ್ ಮಾಡ್ಬೇಕಾಗಿತ್ತು. ಅವ್ನ ಲೈಫ್ ಲೀಡ್ ಮಾಡ್ಬೇಕಂದ್ರೆ ಅವ್ನು ಎವ್ರಿ ಡೇ ಅರ್ನ್ ಮಾಡ್ಬೇಕು. ಒನ್ ಡೇ ಅವ್ನು ಅರ್ನ್ ಮಾಡಿಲ್ಲ ಅಥವಾ ಹಣ ಸಂಪಾದನೆ ಮಾಡಿಲ್ಲ ಅಂದ್ರೆ ಅವ್ನ ಲೈಫ್ ತುಂಬಾ ಡಿಫಿಕಲ್ಟ್ ಆಗ್ತಿತ್ತು. ಸೊ ಇಂತಹ ಕಂಡೀಷನ್ ಅಲ್ಲಿ ಅವ್ನು ಹೊಸ ನ್ಯೂ ಆಕ್ಸ್ ನ ಕೊಂಡ್ಕೊಳ್ಳೋಕೆ ಹೇಗೆ ಸಾಧ್ಯ ಆಗ್ತಿತ್ತು? ಅವನ ಹತ್ರ ಅಮೌಂಟ್ ಕೂಡ ಯಾವುದೇ ಸೇವಿಂಗ್ಸ್ ಇರಲಿಲ್ಲ. ಅವನು ನಾಳೆಗೆ ಬೇಕಾಗಬಹುದು ಅನ್ನೋ ಸೇವಿಂಗ್ಸ್ ಕೂಡ ಅವನ ಹತ್ರ ಇಲ್ಲದೆ ಇರೋದ್ರಿಂದ ಏನಾಯ್ತು, ಅವ್ನು ತುಂಬಾ ಬೇಜಾರಾಗ್ತು. ನಾನು ಹೇಗೆ ನಾನು ಹೊಸ ಕೊಡ್ಲಿ ಏನೋ ತಗೊಳ್ಳಿ, ಹೇಗೆ ನ್ಯೂ ಆಕ್ಸ್ ಪರ್ಚೇಸ್ ಮಾಡ್ಲಿ, ನನ್ನ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳಿ ಬಹಳ ಬೇಜಾರಾಗತ್ತೆ ಅವನಿಗೆ. ಕೊಡಲಿ ಇಲ್ಲದೆ ಅವನು ಸೌದೆ ಕಡಿದು ಮಾರುವಂತಿರಲಿಲ್ಲ. ಅವನ ಕೆಲಸನೇ ಫೈರ್ವುಡ್ ಸೆಲ್ಲರು. ಸೊ ಅವ್ನು ಕಟ್ ಮಾಡಿ ಅವ್ನು ಸೇಲ್ ಮಾಡ್ಬೇಕಾಗಿತ್ತು. ಕೊಡ್ಲಿನೇ ಇಲ್ಲ ಅಂದ್ರೆ ಅವ್ನು ಹೇಗೆ ಸೌದೆ ಕಟ್ ಮಾಡ್ಲಿಕ್ಕೆ ಸಾಧ್ಯ? ಅವನು ಸೌದೆ ಕಟ್ ಮಾಡಲಿಲ್ಲ ಅಂದ್ರೆ ಅವ್ನು ಹೇಗೆ ಸೇಲ್ ಮಾಡ್ಲಿಕ್ಕೆ ಸಾಧ್ಯ? ಸೊ ಅವ್ನು ಕಟ್ ಮಾಡ್ಲಿಕ್ಕೆ ಬೇಕಂದ್ರೆ ಏನ್ ಬೇಕು, ಅವನಿಗೆ ಆಕ್ಸ್ ಬೇಕೇ ಬೇಕು. ಆಕ್ಸ್ ಇಲ್ಲದೆ ಅವ್ನು ಕಟ್ ಸೌದೆಯನ್ನ ಅಥವಾ ಡ್ರೈ ಕಟ್ ಮಾಡ್ಲಿಕ್ಕೆ ಅವನಿಗೆ ಸಾಧ್ಯನ ಆಗ್ತಾ ಇರ್ಲಿಲ್ಲ. ಸೊ ಅದರಿಂದ ಅವ್ನಿಗೆ ಏನಾಯ್ತು, ತುಂಬಾ ಬೇಜಾರಾಯ್ತು. ಸೌದೆ ಮಾರದೆ ಅವನಿಗೆ ಹಣ ಸಿಗುತ್ತಿರಲಿಲ್ಲ. ಅವನು ಎವ್ರಿ ಡೇ ಅವನು ಡ್ರೈವುಡ್ ನ ಕಟ್ ಮಾಡಿ ಅವ್ನು ಸೇಲ್ ಮಾಡ್ಬೇಕಾಗಿತ್ತು. ಸೇಲ್ ಮಾಡಿಲ್ಲ ಅಂದ್ರೆ ಅವನಿಗೆ ಅಮೌಂಟ್ ಸಿಗ್ತಾ ಇರ್ಲಿಲ್ಲ. ಹಣವಿಲ್ಲದೆ ಅವನ ಹೆಂಡತಿ ಮಕ್ಕಳನ್ನು ಸಾಕುವಂತಿರಲಿಲ್ಲ. ಸೊ ಅಮೌಂಟ್ ತಗೊಳ್ದೆ ಮನೆಗೆ ಹೋದ್ರೆ ಅವನ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡ್ಬೇಕಾಗಿತ್ತು, ಆ ದಿನ ಉಪವಾಸ ಇರ್ಬೇಕಾಗಿತ್ತು. ಲೈಕ್ ಫಾಸ್ಟಿಂಗ್ ಅಂತ ಹೇಳ್ತೀವಲ್ಲ ನಾವು, ಸಮ್ಟೈಮ್ಸ್ ಫಾಸ್ಟಿಂಗ್ ಬೇಕಂತ ನಾವೇ ಮಾಡ್ತೇವೆ, ಆದ್ರೆ ಪೂರ್ ಪೀಪಲ್ಸ್ಗೆ ಫುಡ್ ಇಲ್ಲದೆ ಫಾಸ್ಟಿಂಗ್ ಮಾಡ್ಕೊಂಡಿರ್ತಾರೆ ಅವರು. ಅಂದ್ರೆ ಆ ದಿನ ಅವನ ಅಮೌಂಟ್ ಅರ್ನ್ ಮಾಡಿಲ್ಲ ಅಂದ್ರೆ ಅವನ ಫ್ಯಾಮಿಲಿ ಮೆಂಬರ್ಸ್ ಊಟ ಮಾಡಿದವ್ರು ಏನ್ ಮಾಡ್ಬೇಕಿತ್ತು, ಹಸುವಿನಿಂದ ಇರ್ಬೇಕಾಗಿತ್ತು. ಇಂತಹ ಸ್ಥಿತಿಯಲ್ಲಿ ಅವನ ಆಕ್ಸ್ ಇಲ್ಲದೆ ಅವ್ನ ಪೀಸಸ್ ನ ಕಟ್ ಮಾಡದೆ ಹೇಗೆ ಅವನ ಲೈಫ್ ಲೀಡ್ ಮಾಡೋದು ಅಂತೇಳಿ ಅವನ ತನ್ನ ಲೈಫ್ ಅನ್ನ ನೆನೆಸ್ಕೊಂಡು ಅವ್ನು ಬಹಳ ಬೇಜಾರಾಗಿ ಏನ್ ಮಾಡ್ತಿದ್ದವನು, ಅಳ್ತಾ ಇರ್ತಾನ. ಅವನು ತನಗೆ ಒದಗಿದ ಕಷ್ಟವನ್ನು ನೆನೆದು ಶಿವಪ್ಪನು ಮರದ ಕೆಳಗೆ ಕುಳಿತು ಅಳತೊಡಗಿದನು. ಇದನ್ನು ಕಂಡ ಆ ಕಾಡಿನ ದೇವತೆಗೆ ಅವನ ಮೇಲೆ ಕನಿಕರ ಉಂಟಾಯಿತು. ವನದೇವತೆಯು ಶಿವಪ್ಪನ ಎದುರು ಪ್ರತ್ಯಕ್ಷವಾಗಿ, ಅಯ್ಯ, ಏಕೆ ಅಳುತ್ತಿರುವೆ ಎಂದು ಕೇಳಿದಳು. ಆ ದೇವತೆಗೆ ನಮಸ್ಕರಿಸುತ್ತಾ ಶಿವಪ್ಪನು, ಅಮ್ಮ, ನನ್ನ ಕೊಡಲಿ ನದಿಯಲ್ಲಿ ಬಿದ್ದು ಹೋಗಿದೆ. ಕೊಡಲಿ ಇಲ್ಲದೆ ನನ್ನ ಜೀವನ ನಡೆಯದು ಎಂದು ಹೇಳಿದನು. ಆಗ ದೇವತೆಯು, ನೀನು ಅಳಬೇಡ, ನಿನ್ನ ಕೊಡಲಿಯನ್ನು ನಾನು ತೆಗೆದುಕೊಡುತ್ತೇನೆ ಎಂದು ಧೈರ್ಯ ಹೇಳಿದಳು. ತನಗೆ ಒದಗಿದ ಕಷ್ಟವನ್ನು ನೆನೆದು ಶಿವಪ್ಪನು ಮರದ ಕೆಳಗೆ ಕುಳಿತು ಅಳತೊಡಗಿದನು. ಅಂದ್ರೆ ತನ್ನ ಲೈಫ್ ನ ಪ್ರಾಬ್ಲಮ್ಸ್ ಬಗ್ಗೆ ಅವನು ರಿಮೆಂಬರ್ ಮಾಡ್ಕೊಂಡು, ನೆನೆದು ಮೀನ್ಸ್ ರಿಮೆಂಬರ್, ಕಷ್ಟ ಮೀನ್ಸ್ ಪ್ರಾಬ್ಲಮ್ಸ್ ಬಗ್ಗೆ ಅವನು ಏನ್ ಮಾಡ್ತಿದ್ದಾನೆ, ಆ ರಿಮೆಂಬರ್ ಮಾಡ್ಕೊಂಡು ಏನ್ ಮಾಡ್ತಿದ್ದಾನೆ, ಒಂದು ಆ ಮರದ ಕೆಳಗಡೆ, ಯಾವ ಮರವನ್ನ ಕಟ್ ಮಾಡ್ತಾ ಇದ್ನೋ ಆ ಮರದ ಕೆಳಗೆ ಅಂಡರ್ ದ ಟ್ರೀ ಕೂತ್ಕೊಂಡು ಏನ್ ಮಾಡ್ತೀನಿ, ಸ್ಕ್ರೈಯಿಂಗ್. ಓಕೆ, ಅಂದ್ರೆ ಅಳ್ತಾ ಇದ್ದಾನೆ. ಯಾಕಂದ್ರೆ ನನ್ನ ಲೈಫ್ ಇಷ್ಟೊಂದು ಪ್ರಾಬ್ಲಮ್ ಇದೆ. ಸೊ ನಾನು ಹೇಗೋ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೆ ಎವ್ರಿ ಡೇ ಅರ್ನ್ ಮಾಡಿ, ಆದ್ರೆ ನನಗೆ ಬೇಕಾಗಿರ್ತಕ್ಕಂತಹ ಆಕ್ಸ್ ನೀರಿನಲ್ಲಿ ಬಿದ್ದೋಗಿದೆಯಲ್ಲ. ಸೊ ನನ್ನ ನೆಕ್ಸ್ಟ್ ಡೇ ನನ್ನ ಇವತ್ತಿನ ಜೀವನ ಏನು, ನಾನು ಏನ್ ಮುಂದಿನ ಲೈಫ್ ಅಂತೇಳಿ ಅವ್ನು ತನ್ನ ಲೈಫ್ ಬಗ್ಗೆ ನೆನ್ಪಾಡ್ಕೊಂಡು ಏನ್ ಮಾಡ್ತಿದ್ದಾನೆ, ಅವನು ಅಳ್ತಾ ಇದ್ದಾನೆ.